ಇಲ್ಲಿ ನೋಡಿ ಸಂಜಯ್. ನಾಟಕಗಳ ರಂಗಶ್ರೀ ಕಲಾ ಸಂಸ್ಥೆಯ ಪ್ರಸಿದ್ಧಿ ಕನಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ವಿರಚಿತ ಪ್ರಚಂಡ ರಾವಣ, ನಿರ್ದೇಶನ ರಂಗಶ್ರೀ ರಂಗಸ್ವಾಮಿ, ಸಂಗೀತ ನೀವು ನಿಶ್ಶಬ್ದರಾಗಬೇಕು. ಎಲ್ಲವುಗಳಿಂದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ನಾವೆಲ್ಲರೂ ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ನಾವು ನಮ್ಮ ಜೀವಿತ ಅವಧಿಯ ಅತ್ಯಂತ ಧನ್ಯ ಗಳಿಗೆ ಅಂತ ನಾನು ಭಾವಿಸ್ತೇನೆ. ರಾಮಾಯಣ ಬಂದ ನಂತರ ಅದರ ಬಗ್ಗೆ ಅನೇಕ ಕೃತಿಗಳು ಬಂದವು. ಅದಕ್ಕೆ ಒಂದು ವಿಶ್ಲೇಷಣೆಯನ್ನು ಕೊಡ್ತಾರೆ. ರಾಮಾಯಣದ ಬಗ್ಗೆ ಬಂದಿರತಕ್ಕಂಥ ಕೃತಿಗಳ ಆ ಭಾರದಿಂದ ಆದಿಶೇಷನ ಆ ಹೆಡೆ ಉಳುಕಿ ಬಿಟ್ಟಿದ್ದಂತೆ. ಅಂದರೆ ಅಷ್ಟೊಂದು ರಾಮಾಯಣದ ಕೃತಿಗಳು ವಿರಚಿತವಾಗಿವೆ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೃತಿ ಅದ್ಭುತ ರಾಮಾಯಣ ಅಂತ. ಅದು ಕೂಡ ವಾಲ್ಮೀಕಿಗಳಿಂದ ರಚನೆಯಾಗಿದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಅದ್ಭುತ ರಾಮಾಯಣ 27 ಸರ್ಗಗಳಿಂದ ಕೂಡಿದೆ. ಆ ಅದ್ಭುತ ರಾಮಾಯಣದಲ್ಲಿ ಬರತಕ್ಕಂಥದ್ದು ಈ ವಿಶೇಷವಾಗಿರ್ತಕ್ಕಂಥ ಪ್ರಸಂಗ ಇವತ್ತು ನೀವು ನೋಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೀತೆ ರಾವಣನ ಪುತ್ರಿ ಅದರ ಉತ್ಸಾಹವನ್ನು ನೋಡಿ ರಂಗಶ್ರೀ ಅಂತ ಹೇಳಿ ನಾಮಕರಣ ಮಾಡಲು ಗೊತ್ತಿಲ್ಲ. ಅವತ್ತಿನಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಣೆ ಕಾಣಿಸೋದು ನೋಡ್ವಾ, ನೀವು ಹಣೆನೂ ಮುಚ್ಕೊಂಡ್ಬಿಡ್ತೀಯ ನೀನು. ಓಕೆ, ಏನ್ ಬಿಡಲ್ಲ ಅಲ್ಲ. ಅದಕ್ಕೆ ಹೋಗಿ ಪ್ರಣವಗಳು ಮಾಡೋಣ. ಇದು ಒಂದು ಬ್ಲೌಸ್ ಐತೆ ನೋಡಿ. ಪಿಕಪ್ ನೀನು ರೆಡಿ ಆಗಲ್ಲ ಕಾಣ. ತಕ್ಷಣ ಬರಬೇಕು. ಇದು ದಾರ ಅಂಕಲ್ ಕೇಳಿ
ಫೋನ್ ಮಾಡಿದೆ ಮೆಸೇಜ್ ಕಲಾಕ್ಷೇತ್ರಮ್ಮ ಮನ್ನಾರ್ ಕತೆ ಬಂದಿಯಾ ಈಗ ತಿರುಗಿ ಹೇಳ್ತೀನಿ ನಾನು ಫೋನು ಸರಿ ನಾನು ರಿಂಗಾಗಿ ನಾವು ಸುಸೈಡ್ ಅಯ್ಯೋ ತಾಳಿ ಕೇಳ್ತಾನೆ ಸಿಕ್ತೀನಿ ಬಣ್ಣ ಅಲ್ಲ ಮಾಡ್ಕೊತೀನಿ ಅರ್ಜುನ್ ನೀನು ವಿದ್ಯೆ ಬೇಕಿಲ್ಲ ಭಟ್ಟಾಸ ಕಳಿಸ್ತಾನೆ ವೆರಿ ಗುಡ್ ನೀಟಾಗಿ ಮಾಡು ನೋಡ್ಬರ ನೋಡಿ ಈ ಹಂತದಲ್ಲಿ ಈ ಹಂತದಲ್ಲಿ ಏನು ಮಾಡ್ತಾನೆ ಎಷ್ಟೇ ಕಡೆ ಸರಿ ವೆರಿ ಗುಡ್ ಅಡ್ಜಸ್ಟ್ ಮಾಡಿದ್ರೆ ಅದನ್ನೇ ಮಾಡ್ಬಿಡು ವಿದ್ಯೆ ಆಗ್ತದೆ ವಿದ್ಯೆ ಬೇಡ ವಿದ್ಯೆ ಬೇಡ ಸಲ ಬಾಚಿದೆ ನಾನು ಬಾಚಿದೆ ನಾನು ಹೇಳಿದೆ ಇದಕ್ಕೆ ಈ ಸೈಡ್ ಮಾಡಿಸ್ಬಿಟ್ಟಿದ್ರೆ ಬಿಗ್ಗೆ ಬೇಕಾಗಿರ್ಲಿಲ್ಲ ಸುಮ್ಮನೆ ಇಲ್ಲೊಂದು ಸ್ವಲ್ಪ ಹೌದು ಹೌದಾ ತರಿಸ್ಬಿಟ್ಟಿದ್ದೀರ ಬೇಕಾಗಿರ್ಲಿಲ್ಲ ಈಗಲೂ ಏನಿಲ್ಲ ಬಾಚ್ತಾನೆ ರಾಮಕೃಷ್ಣ ಬಾಚ್ಬಿಟ್ಟು ಪಿನ್ ಹಾಕು ರಾಮಕೃಷ್ಣ ಇನ್ನೂ ಬೇಡ ಏನೂ ಬೇಡ ನೀನೇನೋ ಒಂದ್ಸಲ ಆದ್ರೂ ನಮ್ಮ ಮಾತು ವಯಸ್ಸಾಗಿ ರಿಟೈರ್ಡ್ ಆದಲ್ಲ ಈಗಲಾದ್ರೂ ನಮ್ಮ ಮಾತು ಕೇಳಿ ಮಾತೇ ಕೇಳಲ್ಲ ಅಂತ ಅಪ್ಪ ಎಲ್ಲ ಹೊಡೆದ್ರು ಹಾಜರಾಗ್ಬಿಟ್ಟಿದ್ದೀರಪ್ಪ ಪುಣ್ಯ ಮಾಡಿದರೆ ಅವ್ರ ಕೈನಲ್ಲೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಸೀನಿಯರ್ ಕಲಾವಿದರ ಕೈನಲ್ಲಿ ಹೇಳಿದ್ದೀನಿ ಹಂಗೆ ಕುಣಿಸು ಅಂತ ರಾಮಕೃಷ್ಣ ಕ್ರಾಪ್ ತೆಗೆದ್ಬಿಟ್ಟ ಊರಲ್ಲಿ ಹೊಡ್ಸ್ಕೊಂಡ್ ಬಂದ್ಬಿಟ್ಟಿದ್ರೆ ಇಲ್ಲ ಈಗ ಬರೋಲ್ಲ ಸರಿಯಾಗಿ ಶಿವ ಶಿವ ಒಂಚೂರು ಪಿನ್ ಕೂರ್ಸು ಶಿವ ಇಲ್ಲಿ ಮಾತ್ರ ಸೈಡಿಗೆ ಮಾತ್ರ ಇದೇ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಮಾತ್ರ ನನಗೆ ಇಲ್ಲಿ ಮಾತ್ರ ಹಿಂಗೆ ಒಂಚೂರು ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ ಇದು ಸಖತ್ತಾಗಿರೋದು ಗೊತ್ತಾಗಲಿಲ್ಲ ನಮಗೆ ಅವಾಗಿಂದ ನಮ್ಮ ಜಮಾನ ದೋಸ್ತೆ ಬೀರಣ್ಣಂತರ ಕುಡಿಯೋನಿಗೆ ಬೀರು ಬೀರು ಎಲ್ಲ ಮಾದೇವ ಬೀರು ಎಲ್ಲ ಗೊತ್ತೇ ಇಲ್ಲ ನಾವು ಅವ್ರಿಗೆ ಗೊತ್ತಾಯ್ತೋ ಇಲ್ವೋ ಗೊತ್ತೇ 100% ಬರೋದು ಇದನ್ನ ಅದೇನು ಬೀಳಲ್ಲ ನೀನು ನೋಡ್ಬೇಕು ಅದೇನೋ ಕ್ಲಿಕ್ ಮಾಡಿ ಹಾಕಿಸ್ತಾರೆ ಅದೇನು ಅರ್ಜುನ್ ಏನು ಹಂಗೆ ಓಡಾಡ್ತಿದ್ದೆ ಹೋಗ್ಲ ಆ ಕಡೆ ಒಂದು ರೌಂಡು ವೆಂಗಲ್ ಅದೇ ಕೆಲಸ ಮಾಡ್ತಾನಲ್ಲ ಅಲ್ಲಿ ಕೂತ ನೋಡು ಎಲ್ಲನೂ ಚೆನ್ನಾಗಿ ಹಾಡಾದ್ರೆ ದುಃಖ ಸೀನಿಯಲ್ ಮಾತ್ರ ಚೆನ್ನಾಗಲ್ಲ ಒಂದು ಸೀನಿಯಲ್ ಎಲ್ಲ ಚೆನ್ನಾಗಿ ಫ್ರೀಯಾಗಿ ಬಾಯ್ಸ್
ಅಲ್ಲಿ ಕೇಳಿಸ್ಕೊ ಏನು ಹೇಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಬಾಸ್ ನಮ್ಮ ಬಾಸ್ ಯಾರದ ಬಸ್ ಒಂದು ಫೋಟೋ ಯಾವ ಮಗ ಅಲ್ಲಿವರೆಗೂ ಅವ್ನು ನಡ್ಕೊಂಡು ಥ್ಯಾಂಕ್ ಯು. ಚೆಕ್ ಮಾಡಿ. ನೀನು ಎಲ್ಲಿಂದ ಈ ಕಡೆ ತಿರ್ಕೊಳ್ಳಿ. ಇಂದು ನಮ್ಮ ನಾಡ ಹಬ್ಬವಾದ ಶರನ್ನವರಾತ್ರಿ ದುರ್ಗಾ ಮೇಲಾಗಿ ಮಣಿದೇವತೆಯ ಹಬ್ಬ. ಹಿಂಗೆ ನಿಂತು ಪೂರ್ತಿ ಆಡಿಯನ್ಸ್ ಲೈಟ್ ತೋರಿಸು. ಲೈಟ್ ತೋರಿಸ ಇಲ್ಲಿಂದ ಒಂದು ಎಂಟ್ರಿ ಇದೆಯಲ್ಲ. ಇಲ್ಲ ಇಲ್ಲ ಇರಲಿ, ಏನು ತೊಂದರೆ ಇಲ್ಲ. ತಂದು ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸರ್ ಅವ್ನು ಮೊದಲೇ ಕರೆದಿದ್ದೀನಿ ಸರ್, ಸ್ವಲ್ಪ ಲೈಟಿಂಗ್ ತಗೋತೀನಿ ಸರ್. ನಿಮಗೆ ಕಾಣಿಸ್ತಂತೆ ಸರ್, ನಿಮಗೆ ಇಂದು ನಮ್ಮ ನಾಡ ಹಬ್ಬವಾದ ಶರನ್ನವರಾತ್ರಿ ದುರ್ಗಾ ಮೇಲಾಗಿ ಮಣಿದೇವತೆಯ ಹಬ್ಬ. ಇಂತಹ ಬ್ರಹ್ಮನೊಳಗೆ जगन्माते नमोस्तुते जगन्माते नमोस्तुते जगन्माते नमोस्तुते
ಮೇಲಾಗಿ ಮನೆದೇವತೆಯರು. ಇಂತಹ ಸಮಯದಲ್ಲಿ ಮಹಾಮಂಗಳಾರತಿಯನ್ನೇನಾದರೂ ಸಾಕು ಹೋಗಲು ಬಾರಲಿಲ್ಲವಲ್ಲ, ಕಾರಣವೇನಮ್ಮ? ಅದೇ ನನಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆ. ನಿಮಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆ. ಬ್ರಹ್ಮದೇವ, ಮಹಾರಾಜ್ಞರ ಸಮಸ್ಯೆಗೆ ನಿಮ್ಮ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆ. ವಿಭೀಷಣ, ನನ್ನ ಪಂಚಾಂಗದಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಾಧಾನಕರವಾದ ಪ್ರತ್ಯುತ್ತರ ಉಂಟು. ಆದರೆ ಎಂಬ ಅನುಮಾನದ ಅರ್ಥೋಕ್ತಿ ಏಕೆಂದಾಗ ಎಂತಹ ಅನಿಷ್ಟವೆಂದರೂ ಸರಿ ಸ್ಪಷ್ಟವಾಗಿ ಹೇಳು. ಹಾಗಾದರೆ ನನಗೆ ತಿಳಿದಿರುವ ನಿಜವನ್ನು ನಿರ್ಭಯವಾಗಿ ಹೇಳಿ ಮಹಾರಾಜ. ಬ್ರಹ್ಮದೇವ, ಮಗಳಾದ ಶಾರದಾ ಮಾತೆಯನ್ನೇ ಮದುವೆಯಾದ ಸ್ವಯಂಭುವೇ ನೀನು. ನಿನಗೂ ನಿಜವನ್ನು ಹೇಳಲು ಸಂದೇಹವೇ? ಸರ್ವನಾಶಕ್ಕೆ ಮೂಲವಾದ ಸ್ವಕಾರ್ಯ ಸಾಧನೆಗಾಗಿ ಸಾಲವೋಮ ರಾವಣಿಸಲು ಕಪಟ ಸನ್ಯಾಸಿ ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಚಂಡ ಪ್ರಣಯ ಪರಮೇಶ್ವರ ಕೇವಲ ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಪಟ ಸನ್ಯಾಸಿ ವೇಷ ತಾಳಿದ್ದಾರೆ. ವಿಧಾತ, ಕುಂಟಲಾದ ಬಿಡ ಮಹಾರಾಣಿ, ಕುಂಟಲಾದ ಬಿಡ. ಕ್ಷಣಕಾಲ ಈ ವಿಧಾನದ ವಾಣಿಯೇ ಪ್ರತ್ಯಕ್ಷವಾಗುತ್ತದೆ. ಪ್ರಭು, ರಾಜಕಾರ್ಯಾಸಕ್ತರಾದ ಬೃಹಸ್ಪತಿಯ ಶ್ರಮಂತಿಗಳನ್ನು ಬಿಟ್ಟು ಷಷ್ಠಿಯ ದ್ವಿತೀಯ ದಿನವೇ ಲಂಕೆಯಿಂದ ಹೊರಟವನು. ಅಷ್ಟಮಿಯ ಅರ್ಧರಾತ್ರಿಯ ತನಕ ಈ ನೋರ್ಮನೆ ಮಾರಿ ಮುಗಿಸಬಹುದಾಗಿದ್ದಂತಹ ರಹಸ್ಯ ರಾಜಕಾರ್ಯವಾದರೂ ಏನು? ಅದನ್ನು ನಿನ್ನವರೆನಿಸಿಕೊಂಡ ನಾವಾರು ಮರೆಯಬಾರದು ಲಂಕೇಶ್ವರ. ಎಲ್ಲರೂ ಅರಿಯಬಹುದಾಗಿದ್ದರೆ ಅದಕ್ಕೆ ರಹಸ್ಯವೆಂಬ ವಿಶೇಷಣ ಉಂಟೆ ವಿಭೀಷಣ? ಪ್ರಭು, ಮಹಾಬ್ರಾಹ್ಮಣನಾಗಿ ಸಭ್ಯ ವಿರಸ್ತನಾಗಿ ಮೋಸಕ್ಕೆ ಮೀಸಲಾದ ಕೇವಲ ಕಪಟ ಸನ್ಯಾಸಿ ವೇಷ ತಾಳಿದ್ದೇ ಅಲ್ಲದೆ ಇಡೀ ತುಂಬು ಕುಟುಂಬದಲ್ಲಿ ಕುಲದೇವತಾ ಸನ್ನಿಧಿಯಲ್ಲಿ ಸುಳ್ಳಾಡುವುದನ್ನು ಅದಿಂದಿನಿಂದ ಅಭ್ಯಾಸ ಮಾಡಿ ಸ್ವಯಂ ಸರ್ವಜ್ಞ ಪ್ರಾಪ್ತನಾದ ಈ ಮಹಾಬ್ರಾಹ್ಮಣ ಪ್ರಚಂಡ ರಾವಣನೇ ಸ್ವಯಂ ದುಶ್ಚತುರಾನಂದನಾದ ಬ್ರಹ್ಮದೇವನೇ ತರ್ಕ ಮಾಡಲು ಗುಂಡಿ ತೆಗೆದುಕೊಂಡಿದ್ದಾರೆ. ಚಕ್ರೇಶ್ವರ, ನಾನೆಷ್ಟೇ ಆದರೂ ನಿಮ್ಮಲ್ಲಿ ಪಂಚಾಂಗದ ಜೋಡಿಸ. ವಿಭೀಷಣ ರಾಜೇಂದ್ರನಾದರೂ ನಿಮ್ಮ ಒಡ ಹುಟ್ಟಿದ ತಮ್ಮ. ತಮ್ಮನಾದವನು ಅಣ್ಣನು ಹೇಳಿದ ಮಾತಿಗೆ ಹೂಗುಟ್ಟಿ ತಲೆ ತೆಗ್ಗಿಸಿ ತೆಪ್ಪಗಿರಬೇಕೆ ಹೊರತು ತಾಳೆಂದು ಸಾರಬಾರದು. ಜಯ ವಜ್ರಕಾಳಿ, ಬಹುದಿನದ ನನ್ನ ಬೈಕಿ ಇಂದು ಈಡೇರಿದೆ. ಅದೋ ಇವತ್ತು ಕಟಾಕ್ಷವಾದದಿಂದ ಇದೋ ಪೂರ್ಣಗಳ ಸಮರ್ಪಣೆ ಒಪ್ಪಿಸಿಕೊ ಮಾಡಿ ಒಪ್ಪಿಸಿಕೊ. ಈ ಮುಂಜಾನೆಯ ವೇಳೆಯಲ್ಲಿ ಒಪ್ಪಂಡಿಗಳಾಗಿ ಮೌನಕ್ಕೆ ತಾಯಿ ಮಾತನಾಡಿ ಪ್ರಯೋಜನವೇನು ವಿಭೀಷಣ? ಮಾತನಾಡದೆ ಮೂಕಳಂತಿದ್ದರೆ ಮನಸ್ಸಿನ ದುಃಖ ಆರೀತೆ ತೀರಿದೆ. ಈ ಜನ್ಮದಲ್ಲಿ ಆರೀ ತೀರದ ದುರ್ಬಲ ದುಃಖ ಜೀವನ ನನ್ನದು ವಿಭೀಷಣ. ಹಾಗೆಂದರೇನಮ್ಮ? ಇಡೀ ವಿಶ್ವದಲ್ಲಿ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈ ಎನಿಸಿಕೊಂಡ ನನ್ನ ಪ್ರಾಣೇಶ್ವರನ ಪಾಲಿಗೆ ಈಗ ಉಳಿದುಕೊಂಡದ್ದೇನು? ಪರನಾರಿ ಚೋರ ಎಂಬ ಶಾಶ್ವತವಾದ ಪ್ರಶ್ನೆ. ನೀನು ಹಾಗೆಂದರೆ ವಿಭೀಷಣ? ನಾನನ್ನುವುದೇನಮ್ಮ, ಇನ್ನೂ ಸ್ವಲ್ಪ ಕಾಲ ನೀವು ಸುಮ್ಮನಿದ್ದರೆ ಇಡೀ ಜಗತ್ತಿನ ಜನನಿದ್ರೆ
ಸಿಡಿದೆದ್ದು ತೀರುವುದು. ಸಿಡಿದೆದ್ದು ತೀರುವುದು. ಸುಮ್ಮನಿರದೆ ಮಾಡುವುದಾದರೂ ಏನಿದೆ ವಿಭೀಷಣ? ಮನಮೆಚ್ಚಿದ ಮಡದಿ, ಮನ ಬೆಳಗುವ ಮಹಾಸತಿ, ಮನದಿನಿಯ ಮೂರ್ಖನಾದಾಗ ಹಗಲಿರುಳು ಬೆಂಬಿದ್ದು ಕಾಡಿ ಬೇಡಿ ಅವರ ತಪ್ಪನ್ನು ತಿದ್ದಬೇಕಮ್ಮ, ತಿದ್ದಬೇಕು. ಗಂಡ ಮುಂಡನಾದರೆ ಹೆಂಡತಿ ಚಂಡಿ ಆಗಬೇಕಮ್ಮ, ಚಂಡಿ. ಚಂಡಿ, ಆ ಚಂಡಿತನ ನನ್ನಿಂದ ಸಾಧ್ಯವೇ ವಿಭೀಷಣ? ಸಾಧ್ಯವಾಗಲೇಬೇಕು ತಾಯಿ. ಇಲ್ಲವಾದಲ್ಲಿ ಈ ಅನಂತ ಅಖಂಡ ಕರಾಳ ಕಾಲಚಕ್ರದ ಸುತ್ತಿನಲ್ಲಿ ಯುಗ ಯುಗಾಂತರಗಳು, ಕಲ್ಪ ಕೋಟ್ಯಾಂತರಗಳು ಕಳೆದು ಮರಳಿದರು. ಮಂಡೋದರಿಯ ಗಂಡ ಪ್ರಚಂಡ ರಾವಣ ಪರನಾರಿ ಚೋಳ, ಪರನಾರಿ ಚೋಳ ಎಂಬ ಜನಜನಿತ ವಾರ್ತೆ ತಪ್ಪದಮ್ಮ, ತಪ್ಪದು. ವಿಭೀಷಣ, ತಪ್ಪದಮ್ಮ, ವಿಭೀಷಣ, ವಿಭೀಷಣ. ತಪ್ಪದು. ಈ ದಿಗ್ದೇನೋ ಮುನ್ನ ಎಚ್ಚರನಾಗು. ಎಚ್ಚರನಾಗಿ ಅಲ್ಲವೇ ಮುಕ್ಕಡನೆ ಬೆಚ್ಚರನಾಗುವಂತೆ ನಿನ್ನನ್ನು ಕದ್ದುಕೊಂಡು ನಿನ್ನೆ ಅಕಾರ್ಯ ಲಂಕಾನಾಶದ ಬೆಂಕಿಯನ್ನೇ ನಿನ್ನ ಶರೀರದಲ್ಲಿ ಕಟ್ಟಿಕೊಂಡಂತಾಗಿದೆ. ಲಂಕಾನಾಶದ ಬೆಂಕಿ ಲಂಕಾನಾಶದ ಬೆಂಕಿ ಯೋಗಮಾಯ ಜಗದಾದ ಶಕ್ತಿಯ ಷೋಡಶಾಂಶ ಶಾಂತರೂಪ ನಾರಾಯಣ ಮಹರ್ಷಿ ಪ್ರೋಕ್ತರಾದ ವೇದಾಗಮ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಪ್ರಸಿದ್ಧರಾದ ಶ್ರೀವಾಣಿ ಶ್ರೀಮನ್ನಾರಾಯಣನ ದಶಾವತಾರನಾದ ದಶರಥ ರಾಮನ ಜೀವಿತಾರ್ಧಾಮ ಸಾಧನೆ ಆರ್ಯಾವರ್ತದ ಸ್ತ್ರೀ ಜಾತಿಯಲ್ಲೇ ಆಣಿ ಮುತ್ತಾದ ಭರತ ಭಾಗ್ಯಶ್ರೀ ಈ ಪ್ರಚಂಡ ರಾವಣನ ಮೋಕ್ಷ ಶಾಪ ಲಂಕಾನಾಶದ ಬೆಂಕಿಯೇ ಬೆಂಕಿ. ಸೀತೆ, ನಾನು ಶತಶ್ಲೋಕ ಪಂಡಿತನಲ್ಲ, ಎಲ್ಲ ಬಲ್ಲ ಮೇಧಾವಿ. ಎಲ್ಲ ಬಲ್ಲ ಮೇಧಾವಿಯಾದ ಮೇಲೆ ವೈರು ಬೆಳಗುಗಳ ವಿವೇಚನೆ ಬೇಡವೇ? ಧರ್ಮಗಳ ಪರಿಜ್ಞಾನ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆಯಾದರೂ ಬೇಡವೇ? ಪಾಪ ಪುಣ್ಯಗಳ ಪರಿಶೀಲನೆ ಅದು ವಿಚಾರದಲ್ಲಿ ಮಾತ್ರ, ಆಚಾರದಲ್ಲಿ ಇಲ್ಲ. ಓ, ಆಚಾರ ವಿಚಾರಗಳ ಏರುಪೇರೇ ಈ ದಕ್ಷಿಣಾಚಾರದ ಶ್ರೇಷ್ಠತೆ ಚಕ್ರೇಶ್ವರ. ಹಾಗಾದರೆ ನೀವು ಹುಟ್ಟು ಬ್ರಾಹ್ಮಣರಾಗಿದ್ದರು ಕಟ್ಟುಕಟ್ಟಲೆ ನೀತಿ ನಿಯಮಗಳಲ್ಲಿ ನಿಮ್ಮಿಷ್ಟ ಬಂದಂತೆ ವರ್ತಿಸುವ ನೀಚ ಕೀಚ ಕಿರಾತರು, ನರರೂಪ ಬ್ರಹ್ಮ ರಾಕ್ಷಸರು, ಕೇವಲ ಗಂಡಸರಾದ ಕನಿಷ್ಠರು. ಹಾಗೆ ಮಧ್ಯ ಇದೆ. ಬಾಯಿ ಬಂದಂತೆ ಬಹಳ ಪರಿಶೀಲನೆ ಬೇಡ. ನಾನಾರ್ಕೊಂಡ್ರೆ ದಿಕ್ಕಡಗಳನ್ನು ಮುತ್ತಿ ದಿಕ್ಕಾಲಗಳನ್ನು ದಿಕ್ಕಿಟ್ಟು ಸಿಲೆಂಟ್ ಅಂತಹ ಸ್ಥಿತಿಯಿಂದ ಮೆರೆಯುವ ಮುಕ್ಕೋಟಿಗಳನ್ನು ಕಟ್ಟಾಯ ಮಾಡುತ್ತಿರುವ ಪಟ್ಟಣರ ಇಷ್ಟಾರ್ಥ ಸಲ್ಲಿಸುವ ಬಂಧುಗಳನ್ನು ಬೆಂಬೀರು ಬದುಕಿರುವ ಅಪ್ಪಾರ ಅಮ್ಮೀರ ಚಕ್ರೇಶ್ವರ ಕೈಲಾಸ ಪರ್ವತವನ್ನೇ ಹಿಡಿದಾಕಿದ ಪಾರ್ಟಿ ಭಂಡಾರ ಸಾಕ್ಷಿಯಾಗಿ ಅನುರಾಗದಿಂದ ಕರೆತಂದ ಈ ಸೀತೆಯ ಬಾಯಿಂದ ಬರುವುದು ಲಂಕೇಶ್ವರ, ನೀನು ಪರನಾರಿ ಚೋಳ. ಮುಂದೆ ಲೋಕದ ಜನರಾಡಿಕೊಳ್ಳುವುದು ಲಂಕೇಶ್ವರ ಪ್ರಚಂಡ ರಾವಣ ಪರನಾರಿ ಚೋರ ಎಂದು. ಆಡಿಕೊಳ್ಳಲಿ ಬಿಡು. ಆ ಜನರಾಡಿಕೆಯ ಕೂಗು ದಿಗ್ದಿಗಂತಗಳನ್ನು ಕೊಲ್ಲಿಸೋಣ. ಭೂಗರ್ಭವನ್ನೇ ಭಗಿದು ಸೇರು. ಅಲ್ಲಿಗೂ ಈ ರಾವಣನ ಕೀರ್ತಿಯು ಆ ಚಂದ್ರಾರ್ಕವೇ ತಾನೇ. ಪ್ರಭು, ಅದು ನೀಚ ಕೀಚ ಕಿರಾತವಾದ ಅಪಕೀರ್ತಿ, ಸಾರ್ವಭೌಮ ಯೋಗ್ಯವಾದ ಸತ್ಕೀರ್ತಿಯಲ್ಲ. ಸತ್ಕೀರ್ತಿಯೋ ಅಪಕೀರ್ತಿಯೋ ಬಂದದ್ದು ಬರಲಿ, ಅನುಭವಿಸತಕ್ಕವನು ನಾನು ತಾನೇ. ಈ ನಾನೆಂಬ ನಾರತ್ವದ ಅದಳುತನದಿಂದಲೇ ಅಜರಾಮರ ಭೂಮಿಯ ಬೋಚ್ಯವಾದ ನಿಮ್ಮ ಬಾಳು ಸಂಜೆಗತ್ತರತ್ತ ಮೆಲ್ಲನೆ ಮುನ್ನುಗ್ಗಿತ್ತು. ಆ ಮುನ್ನಡೆಯಿಂದ ಮುನ್ನಡೆಸಲೇಬೇಕೆಂಬ ಹಠಮಾರಿತನ ನಿನಗೇಕೆ? ನಿಮ್ಮ ಒಡ ಹುಟ್ಟಿದ ತಮ್ಮನಿಗಿಸಿಕೊಂಡು ಇನ್ನೂ ಈ ಭೂಮಿಯ ಮೇಲೆ ಬದುಕಿರುವ ತಪ್ಪಿನ
ಆಯಿತು. ಕಾಣದ ಕೈಗೇರಿಯ ಮುಂದೆ ಪುರುಷ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜಕ. ಕಣ್ಣಿಗೂ ಕಾಣದೆ ಕಲ್ಪನೆಗೂ ನಿಲ್ಲದೆ ಮಹಾಮಾನವತ್ವಂಜನಾದ ಜಗಚ್ಚೇತರ ಬಾಳು ಬದುಕುಗಳಲ್ಲಿ ಏರುಪೇರು ಮಾಡಿ ನಡೆಯುತ್ತಿರುವ ಮಹದಾದ ಶಕ್ತಿಯೇ ನೀನು ಅನಂತೆ ಅಖಂಡೆ. ನಿನ್ನನ್ನು ಬಲ್ಲನೆಂಬ ಬಲ್ಲಿದರಾರಂಭ ನಿಮ್ಮ ಪಾಲಿಗೆ ಈ ವಿಭೀಷಣ
ಪರಮ ಅನ್ಯಾಯ. ಭಾಕು ಕಾಲವೈರವ ಭಾಕು. ನ್ಯಾಯವಾದೆಂದರೆ ನೀನೇ ಮಹಾಶಯ. ರಾಸ್ತ ಹೀಗಿದ್ದೀಗಲೇ ನೀನೇ ನನ್ನ ಸ್ವಯಂ ಸಿಂಹಾಸನಾಂಗಣಕ್ಕೆ ಹೋಗಿ ನನ್ನ ಕರ್ತವ್ಯವನ್ನು ಆ ದುರ್ಭೋಗಿಗಳಿಗೆ ತಿಳಿಸುವ. ಇನ್ನು ಮುಂದೆ ಮೇಲುಗರಾಗಿ ಕೊಬ್ಬಿ ಉಪ್ಪಿನೆಲೆಯನ್ನು ನನ್ನ ಪಾದ ಸೇವರಾಗಿ ಮೀಸಲಾಗಿದೆ. ಯುವರಾಜ, ಅಕ್ಷಯಾದಿ ರಾಕ್ಷಸರನ್ನೆಲ್ಲ ನಿರ್ಲಕ್ಷ್ಯದಿಂದ ಧ್ವಂಸ ಮಾಡಿದ ಕೆಟ್ಟ ಕೋಣಗಳನ್ನು ಕಟ್ಟಿ ಬಂದಿರಾ? ಇದು ಬ್ರಹ್ಮಸ್ಥಳದಿಂದಲೇ ಬಂಧಿಸಿಕೊಂಡಿದ್ದೇವೆ. ಸಾಮಾನ್ಯ ಅಸ್ತ್ರಗಳಿಗೆ ಸಕ್ಕದ ಈ ಕೊಡವ ವಾನರ ಮಾತ್ರನಾದರೂ ದಿವ್ಯ ತೇಜೋಮಯನಾಗಿ ರಾರಾಜಿಸುತ್ತಿದ್ದಾನೆ. ಕಾಲಭೈರವ, ಹಿಂದೆ ನಾನು ಕೈಲಾಸವನ್ನೆತ್ತಿ ಚೆಂಡಾಡಿದಾಗ ಹೆಚ್ಚಿನದಲ್ಲಿ ನನಗೆ ಶಾಪವಿದ್ದ ನಂದೀಶ್ವರನೇವನಾಗಿರಬಹುದೇ? ಅವನು ಯಾರಾದರೇನಂತೆ ಈ ರಹಸ್ಯ ರಾಜಸಭೆಯಲ್ಲಿ ಸುತ್ತಲೂ ಯಾರಿಗಾಗಿ ನಡೆಸುತ್ತಾ ಬಂದಿದ್ದಾನೋ ಕೇಳು ಮಹಾಶಯ. ರಾಮರಾಯ ಬಾರಿ, ಈ ರಹಸ್ಯ ರಾಜಸಭೆಯಲ್ಲಿ ನೀನು ಯಾರಿಗಾಗಿ ನಡೆಸುತ್ತಿರುವೆ? ಈ ಸಭೆಯಲ್ಲಿ ರಾವಣನೆನ್ನುವನು ಯಾರು ಮಹಾಶಯ? ಇದೋ ನೋಡು, ಶಿವಶರಣ ಕನಕಲ ವಿಕೇಶ್ವರ ಪ್ರಚಂಡ ರಾವಣ ನಾನೇ. ಜೈ ರಘುವೀರ ಸಮರ್ಥ. ರಾವಣೇಂದ್ರ, ಈ ರಾಮರಾಯ ಬಾರಿಯ ಪ್ರಣಾಮಗಳನ್ನು ಸ್ವೀಕರಿಸಿ. ರಾವಣೇಂದ್ರ, ನಾನಾರಂಭದಲ್ಲಿ ಈಗಾಗಲೇ ಅರಿವಾಗಿರಬಹುದು. ಅಂಜನಾ ಸಂಜಾತನಾಗಿ ವಾಯುಪುತ್ರನಲ್ಲಿ ಜನಿಸಿ ಬದುಕಿ ಮಾಡುತ್ತಿರುವ ಅಂಬೆ ನಾಡಿನ ವೀರ ಅಂಬೀರನಾದರೂ ನಿನ್ನ ಹಿತವನ್ನು ಬಯಸುವ ಮಿತ್ರನೂ ಹೌದು. ವಾನರೊಡನೆ ಭ್ರಾತೃತ್ವವನ್ನಾಗಲಿ ಮಿತ್ರತ್ವವನ್ನಾಗಲಿ ಬಯಸಿ ಬಾಳತತ್ವವನ್ನು ಆ ಕೋದಂಡ ರಾಮನೇ ಕುರಿತು ಈ ಪ್ರಚಂಡ ರಾವಣನಲ್ಲ. ಈ ಪ್ರತಿಷ್ಠೆ ನಿನಗೆ ಕಾರಣೀಭೂತವಾದ ಮೃತ್ಯು ಮೂರ್ಖ ಮೃತ್ಯು ದೇವತೆ ನನ್ನ ಅಂಗೈ ರಂಗಭೂಮಿಯ ಮೇಲೆ ನರ್ತಿಸುವ ನೃತ್ಯಗಾರ. ಅಂದ ಮೇಲೆ ನಿನ್ನ ಅಂಗೈನಲ್ಲೇ ಇದೆ ನಿನ್ನ ಭಾಗದ ಅಪಮೃತ್ಯು ಅಪಜಯ. ಅಪಜಯ ಈ ಕನಕ ಲಂಕೇಶ್ವರನ ಹೆಸರಿಗೆ ಅಪಜಯದ ಪರಿಚಯವೇ ಇಲ್ಲ. ಹಾಗಾದರೆ ಅನೇಕ ಬಾರಿ ಅಪಜಯವನ್ನು ಹೊಂದಿರುವ ಆ ರಾವಣನ ಇತಿಹಾಸವನ್ನು ನಾನು ಕೇಳಿರುವನಲ್ಲ, ಆ ರಾವಣನಾರು? ಹೈಮೈ ರಾವಣರಲ್ಲಿ ಯಾರಾದರೊಬ್ಬರಿರಬಹುದು. ಸುಳ್ಳು ಮಾತು ಮಾತು. ನಾನು ಪ್ರಚಂಡ ರಾವಣ ಎಂದು ಪ್ರತಿಷ್ಠೆಯನ್ನು ಕೊಚ್ಚಿಕೊಳ್ಳುತ್ತಿರುವ
ಆದರೆ ಹೋಗುವ ಮುನ್ನ ನಿನಗೆ ಹೇಳಬೇಕಾದದ್ದನ್ನು ಹೇಳೇ ಹೋಗುವೆನು. ಈ ನಿಮಿಷದಿಂದಲೇ ನೀನು ಜಾಗೃತರಾಗು. ನಿನ್ನ ಕೋಟೆ ಕೊತ್ತಲಗಳನ್ನು ಭದ್ರಪಡಿಸಿತು. ನಿನ್ನ ಶತ್ರುಂಜಯ ಶಸ್ತ್ರಾಸ್ತ್ರಗಳನ್ನು ತುಕ್ಕು ಹಿಡಿಯದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸು. ನಿನ್ನ ಸಮಸ್ತ ಸೇನಾ ನಾಯಕರುಗಳನ್ನು ಹುರಿದುಂಬಿಸಿ ಸರಿ ಮಾಡಿತು. ಮತ್ತೊಂದು ಮಾತನ್ನು ಮಾತ್ರ ಮರೆಯುತ್ತೆ ನೆನಪಲ್ಲಿಡು. ನನ್ನ ಹತ್ತಿಗೆ ನಿನ್ನ ಮಹಾಸತಿ ಮಂಡೋದರಿ ದೇವಿಯ ಮಾಂಗಲ್ಯದ ಮಣಿಗಿಟ್ಟನ್ನು ಮತ್ತೊಮ್ಮೆ ಭದ್ರವಾಗಿ ಕಟ್ಟಿಡು. ಇದು ನನ್ನ ನಿನ್ನ ಸಹೋದರ ಮಧುರ ವಾತ್ಸಲ್ಯ ಬಾಂಧವ್ಯಾನುಬಂಧನದ ಅಂತಿಮ ಪ್ರಣಾಮಗಳು. ಅಂತಿಮ ಪ್ರಣಾಮ. ಇನ್ನು ನಮ್ಮಿರುವ ಮೇಲ ಸಮಾರಂಭದಲ್ಲಿ ಅವರು ವಿಶಿಷ್ಟ ಸೃಷ್ಟಿಗೆ ವ್ಯಕ್ತಿಗಳಾಗಿ ಬೆಂಬಲ ನೋಡುವ ರಣವೈದ ನಿರಂತರದಾಸದ ರಾಮರಾಮನ ಸಮಾರಂಭದಲ್ಲಿ ಆದಷ್ಟು ಬೇಗನೆ ಬರಲಿ. ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ. ಹಾಗಾಗಿ ನಾನು ರಂಗಶ್ರೀ ರಂಗಸ್ವಾಮಿ ಈ ನಾಟಕದ ನಿರ್ದೇಶಕರು ಹೇಗೆ ಈ ನಾಟಕವನ್ನ ಕಟ್ಟಿದ್ರಿ ಅಂತಕ್ಕಂಥದ್ದನ್ನ ಕೆಲವು ಮಾತುಗಳಲ್ಲಿ ದಯವಿಟ್ಟು ತಾವು ಹೇಳಬೇಕು. ರಂಗಸ್ವಾಮಿ ಹೆಚ್ಚು ಮಾತಾಡ್ಬೇಡಿ, ತುಂಬಾ ಜನ ಮಾತಾಡ್ತಾರೆ. ದಯವಿಟ್ಟು ಈ ಮಕ್ಕಳನ್ನ ಬಳಸಿಕೊಂಡು ಹೇಗೆ ಈ ನಾಟಕವನ್ನು ಕಟ್ಟಿದ್ರಿ ಅಂತಕ್ಕಂಥದ್ದನ್ನ ಹೇಳಿದ ನಂತರ ಬೇರೆಯವರು ಮಾತಾಡ್ತಾರೆ. ನನ್ನ ಆರಾಧ್ಯ ದೈವ ವಜ್ರಮುನಿಯವರ ಆಧಾರಕ್ಕೆ ನಮಸ್ಕಾರ ಮಾಡ್ತಾ, ನನಗಿವತ್ತು ಎಲ್ಲಿಲ್ಲದ ಸಂತೋಷ ಆಗಿದೆ. ಕಾರಣ ಏನು ಅಂದರೆ, ನಾನು 6ನೇ ಕ್ಲಾಸ್ ಓದಬೇಕಾದ್ರೆ ವಜ್ರಮುನಿಯವರು ಸರ್ವೋದಯ ಎಜುಕೇಷನ್ ಸೊಸೈಟಿ ಅಂತ ಸ್ಕೂಲ್, ಆ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನಮ್ಮ ಸ್ಕೂಲ್ ಮುಗಿದ ಮೇಲೆ ಅವರು ಮೂರು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಲ್ಲಿ ಯಾರನ್ನೂ ಸೇರಿಸ್ತಾ ಇರಲಿಲ್ಲ. ನಾನು ಉಪಾಯ ಹುಡುಕೊಂಡೆ. ಏನಂತಂದರೆ, ಅವರಿಗೆ ಕಾಫಿ ನೀರು ಏನು ಬೇಕೋ ತಗೊಂಡು ಕೊಡೋದು, ನನ್ನ ಅಪ್ಪನ ಒಳಗೆ ಬಿಟ್ಕೊಂಡು ಇದ್ರ ಮೇಲೆ ಕೂರಿಸೋದು. ಅಲ್ಲಿ ನೋಡಿ ಕಲ್ತಂಥ ಪ್ರಚಂಡ ರಾಮನನ್ನ ನಾನು ಕರ್ನಾಟಕದಲ್ಲಿ ಗುರುತಿಸಿ ನೋಡೋಂಥ ಕೆಲಸ, ಅವರ ಆಶೀರ್ವಾದ ಅವತ್ತಿಂದ ಇವತ್ತವರೆಗೂ ನನ್ನ ಜೊತೆ ಇದೆ. ಇವತ್ತು ಇನ್ನೊಂದೇನಪ್ಪ ಸಂತೋಷ, ನಾನು ಕಲ್ತಂಥ ಒಂದು ಅಭಿನಯ ಅವರ ಮೊಮ್ಮಗ ಆಕರ್ಷ್ ಇವತ್ತು ತಮ್ಮಂದೇ ಅಮೋಘವಾಗಿ ನಡೆಸಿದ್ದಾನೆ. ನಾನು ಕಲ್ತಿದ್ದು ಇವತ್ತಿನ ಈ ನಿರ್ದೇಶನ ಮಾಡಿದ್ದು ಸಾರ್ಥಕ ಅಂತ ನನ್ನ ಜೀವನ ನಾನು ಭಾವಿಸ್ತೇನೆ. ಇನ್ನ ಅನೇಕ ನನ್ನ ಪುಟ್ಟ ಕಲಾವಿದರು ಒಬ್ಬೊಬ್ಬರು ಕೂಡ ತುಂಬ
ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಎತ್ತು ತಾಯಿಗೆ ಮಗು ಮುದ್ದು, ಅದು ನೀವು ಹೇಳ್ಬೇಕು ಚೆನ್ನಾಗಿ ಮಾಡೋದು ಅಂತ. ಚೆನ್ನಾಗಿ ಮಾಡಿದರೆ ಜೋರ ಚೆನ್ನಾಗಿ. ಸುಮಾರು 1 ತಿಂಗಳಿಂದ ಈ ಮಕ್ಕಳನ್ನ 6 ಗಂಟೆಗಳ ಕಾಲ ಅವ್ರಿಗೆ ಅಭ್ಯಾಸ ನೀಡಿ ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೀನಿ. ಆಗಲಿ ಇನ್ನೊಂದರಿಂದ ಆಗಲಿ ಕಾರ್ಯಕ್ರಮಗಳು ನಿಲ್ಲಿಸಬೇಕಾಗಿತ್ತು. ಅದಕ್ಕೆ ಬೆಂತಟ್ಟಿ ಸುಮಾರು 25 ವರ್ಷಗಳಿಂದಲೂ ನಮ್ಮ ದಯಾನಂದ ಸಾಗರ್ ಅವರ ಸುಪುತ್ರರಾದ ಹೇಮಚಂದ್ರ ಸಾಗರ್ ಮತ್ತು ಪ್ರೇಮಚಂದ್ರ ಸಾಗರ್ ಅವರು ನಮಗೆ ಬೆನ್ನೆಲುಬಾಗಿ ರಂಗಶ್ರೀ ಕಲಾ ಸಂಸ್ಥೆನ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅವರ ಪಾದಾರಕ್ಕೆ ನನ್ನ ನಮಸ್ಕಾರ. ಇನ್ನು ನಾಗರಾಜಣ್ಣವರು ನಾನು ಅವರ ಒಂದು ಕಿರಿಯರಲ್ಲಿ ಕಿರಿಯನಾಗಿ ಅವರ ಶಿಸ್ತನ್ನು ನಾನು ಅಳವಡಿಸ್ಕೊಂಡು ಇವತ್ತೇನಾರ ಯಾವುದೇ ಮನುಷ್ಯರಿಗೆ ಒಂದು ಶಿಸ್ತು ಅಂತ ಏನಾರ ಇದ್ದರೆ ಯಾವ ಕೆಲಸ ಅದನ್ನು ಯಶಸ್ವಿಗೊಳಿಸ್ಬೋದು. ಅದನ್ನು ನಾನು ಕಲಿಸ್ಕೊಟ್ಟವರು ನನ್ನ ಪೂಜ್ಯರಾದ KM ನಾಗರಾಜ್ ಅವರು. ನಾಗರಾಜಣ್ಣವ್ರ ಹತ್ರ ಆ ಮಾರ್ಗದರ್ಶನ ಇದೆಯಲ್ಲ, ಯಾವುದೇ ರಂಗದಲ್ಲಾಗಿರ್ಬೋದು. ನಮ್ಮ ಹಿರಿಯರಾದ ರೇವಣ್ಣವರು ನಮ್ಮ ಪೂಜ್ಯರು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತು ರಾಜಕೀಯ ರಂಗದಲ್ಲಿ ಅವರ ಶಿಸ್ತರಿಂದ ಎಷ್ಟು ಜನನ ಈ ರಾಜ್ಯಕ್ಕೆ ಮಂತ್ರಿಗಳಾಗಿ MLAಗಳಾಗಿ ಏನು ಕೊಡುಗೆ ನಾಗರಾಜನವರು ಕೊಟ್ಟವರೋ ಆ ಶಿಸ್ತೇ ಇವತ್ತು ಅಷ್ಟು ಕೆಲಸ ಮಾಡೋಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಪಾತ್ರ ಪರಿಚಯ, ಆ ಪಾತ್ರ ಪರಿಚಯ ಆ ಮಕ್ಕಳೇ ಅವರವರ ಹೆಸರು ಇರುತ್ತೆ. ನಿನ್ನ ಹೆಸರು ಹೇಳು. ಕೃಷ್ಣ ಪ್ರಸಾದ್ ಪ್ರಶಸ್ತನಾಗಿ ಜೋರಾದ ಚಪ್ಪಾಳೆ. ದಂಡನಾಯಕ ರೇವಣ್ಣ. ವಿಭೀಷಣ ಅರ್ಜುನ್. ಆಂಜನೇಯ ಮುನಿರಾಜಿಸಿ. ರಾವಣ ಆಕಾಶ್. ರಾಮಾಚಂದ್ರ ವಿಶ್ವನಾಥ. ಮಾಡುವಾಗಿ ಅವರು ತರಬೇತಿ ನೀಡಿ ಅದರಲ್ಲೂ ವಜ್ರಮುನಿಯವರ ಮೊಮ್ಮಗ ಬಹಳ ಒಳ್ಳೆ ನಾಯಕರಾಗಿ ಆಗುವುದರಲ್ಲಿ ಸಂಶಯವಿಲ್ಲ. ರೇವಣ್ಣವರು ಹೇಳಿದ್ರು, ವಜ್ರಮುನಿಯವರ ಹೊರಗಿನ ನುಡಿಯಬೇಕು, ಪಾತ್ರಗಳು ಮಾಡ್ತಿದ್ದ ಲಕ್ಷಣಗಳು ಬೇರೆ. ಅದು ನಾನು ಒಪ್ಪಿದೆ. ಅವರಿಗೆ ಸುಮಾರು ಮಾಡಿದರು. ನಾನು ಇಲ್ಲಿ ನಮ್ಮ ಕಲಾವಿದರು ಪ್ರಚಂಡ ರಾವಣ ಆಗಬಹುದು, ಕಾಲಭೈರವ ಆಗಬಹುದು, ವಿಭೀಷಣ ಆಗಬಹುದು, ಒಬ್ಬೊಬ್ಬರು ಎಷ್ಟು ಸೊಗಸಾಗಿ ಮಾಡಿದ್ರು ಅಂತಂದರೆ ಸಾಮಾನ್ಯ ಕಲಾವಿದರಿಗೆ ಭಾಷೆಯ ಬಹಳ ಮುಖ್ಯ. ಆ ಭಾಷೆಯನ್ನು ಸುಲಲಿತವಾಗಿ ಎಲ್ಲೂ ತಪ್ಪು ಮಾತಾಡೋದ್ರಿಂದ ಅದು ಬಹಳ ವಿಶೇಷ. ಸೊ ನಮ್ಮ ಸಿನಿಮಾಗಳಲ್ಲಿ ಶುದ್ಧವಾಗಿ ಕನ್ನಡವೇ ಮಾತಾಡ್ತಾರೆ. ಈ ಹುಡುಗರಲ್ಲಿ ಆ ಕನ್ನಡವನ್ನು ಅವಶ್ಯಕತೆಗಳಿಲ್ಲದೆ ಬಹಳ. ನಮಸ್ಕಾರ. ಬೆಳೆಯುವ ಮೊಳಗೆ ಇದೆ ಎನ್ನುವ ಹಾಗೆ ನೋಡಿ, ಮಕ್ಕಳೆಲ್ಲ ಪೈರು ಎಷ್ಟು ದೊಡ್ಡದಾಗಿ ನಿಂತಿದೆ.
ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಆಕಾಶ್ ಚಿಕ್ಕವನು ಇರಬೇಕಾದ್ರೆ ವಾಟ್ಸಪ್ಪಲ್ಲಿ ಚಿಕ್ಕ ಚಿಕ್ಕ ತುಣುಕುಗಳನ್ನು ಅವನು ಆ್ಯಕ್ಟ್ ಮಾಡಿದ ತುಣುಕುಗಳನ್ನು ಮತ್ತು ಅವನ ಏನು ಡೈಲಾಗು ಈ ಪ್ರಚಂಡ ರಾವಣದ ಪುಟ್ಟ ಮಗುವಾಗಿರ್ಬೇಕಾದ್ರೆ ಹೇಳಿ ಅದನ್ನು ಹಾಕ್ತಾ ಇದ್ದ, ವಾಟ್ಸಪ್ಪಲ್ಲಿ ಬರ್ತಾ ಇತ್ತು. ನಮ್ಗೆ ಆಶ್ಚರ್ಯ ಆಯಿತು. ಅವ್ರ ಮಕ್ಕಳಿಗೆ ಅದರ ಬಗ್ಗೆ ಒಂದು ಕಲೆಯ ಬಗ್ಗೆ ಒಲವಿರಲಿಲ್ಲ. ಮೊಮ್ಮಗನಿಗೆ ನೋಡಿ ಹೇಗೆ ಬಂದೇ ಬಿಟ್ಟಿದೆ, ಇವನಾದರೆ ಇವ್ನು ಖಂಡಿತ ಇವ್ನು ಬಂದೇ ಬರ್ತಾನೆ, ನಮ್ಮ ಕಲಾವಿದರಿಗೆ ಸೇರ್ಪಡೆ ಆಗ್ತಾನೆ ಅಂತ ನಾನು ಆಗಲೇ ಅಂದ್ಕೊಂಡಿದ್ದೆ. ಇವತ್ತು ಅವರ ತಾತನ ನಾಟಕವನ್ನು ನಾನು ನೋಡಿದ್ದೆ. ಇವತ್ತು ಮೊಮ್ಮಗನ ನಾಟಕವನ್ನು ನೋಡುವಂಥ ಸೌಭಾಗ್ಯ ಆ ದೇವರು ನಮ್ಗೆ ಕಾಣಿಸಿದ್ದಾರೆ. ದೇವರಿಗೆ ಧನ್ಯವಾದಗಳು. ಈ ಮಕ್ಕಳನ್ನು ಬೇಸಿಗೆ ರಜವನ್ನು ಅನ್ಯಥಾ ಕಳೆಯದೆ ಅದನ್ನು ಸದುಪಯೋಗ ಪಡಿಸಿಕೊಂಡು ನಮ್ಮ ರಂಗಸ್ವಾಮಿಯವರು ಒಂದು ಒಳ್ಳೆಯ ನಾಟಕವನ್ನು ನಮ್ಮ ಮುಂದೆ ತಂದುಕೊಟ್ಟಿದ್ದಾರೆ. ಅವರಿಗೂ ಮತ್ತು ಮಾಸ್ಟರ್ಗಳಿಗೂ, ಹಾರ್ಮೋನಿ ಮಾಸ್ಟರ್ ಆಗಿರ್ಬೋದು, ತಬಲಾ ಮಾಸ್ಟರ್ ಆಗಿರ್ಬೋದು, ಅಂತ ನಾನು ದೇವರಲ್ಲಿ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು. ಧನ್ಯವಾದ. ವಿ ಮನೋಹರ್ ಸರ್ ತಾವು ಎರಡು ಮಾತಾಡೋದು. ಈ ನಾಟಕ ನೋಡಿದಾಗ ನನಗನ್ಸಿದ್ದು ಆ ಮಹಾನ್ ನಟ ವಜ್ರಮುನಿಯವರು ಅವರು ಬಾಲ್ಯದಲ್ಲಿ ಹೇಗಿದ್ದಿರ್ಬೋದು ಅಂತ ನಾನು ಇವತ್ತು ಆಕರ್ಷ ನೋಡಿ ಅನ್ನಿಸ್ತು ನನಗೆ. ಹಾಗೆಯೇ ಇಟ್ಟು ಅದೇ ಶಾರೀರ ಅದೇ ಶರೀರ ಆ ರೂಪ ನೋಡಿದ್ರೆ ಮಿನಿ ವಜ್ರಮುನಿ ಅನ್ನೋ ರೀತಿಯಲ್ಲಿ ಅವನು ಅಷ್ಟು ಚೆನ್ನಾಗಿ ಮಾಡಿದಾನೆ, ಹಾಗೆಯೇ ಕಾಣಿಸ್ತಿದ್ದ. ನಿಜಕ್ಕೂ ಈ ಮಗುವನ್ನ ಹೆತ್ತಂತಹ ಜಗದೀಶ್ ಅವರು ಮತ್ತು ರೇಖಮ್ಮ ಅವರು ಧನ್ಯರು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲ ಮನೆ ಆ ಕೆರೆಟವನ್ನು ತಗೊಂಡು ನನ್ನ ಮಗಳು ತೋರಿಸಿ ಮೈಸೂರಿಗೆ ಹೋದೆ. ಅವರು ಆವತ್ತು ದಿವಸ ತೋರಿಸಿದಂಥ ಪ್ರೀತಿ ನನ್ನ ಮೇಲೆ ಯಾವುದು ಯಾರು ಬೇಕಾದ್ರೂ ನೋಡೋದು. ಅವರೆಲ್ಲ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ನಾನು ಮೆಂಬರ್ಶಿಪ್ ಮಾಡಿ ನನಗೊಂದು ಕೆಂಪಿಗೊಂದು ಸ್ಕೂಟರ್ ಕೊಡಿಸೋದಲ್ಲ, ಅವ್ರನ್ನ ಇವತ್ತು ಸಂಪತ್ತು ನೆನೆಸ್ಕೊಳ್ತೀನಿ. ಇಲ್ಲೆಲ್ಲೋ ವಜ್ರಮನೆಯವರು ಇದ್ದಾರೆ. ಇವತ್ತು ಇಂಥ ಹುಡುಗರು ಇಷ್ಟೆಲ್ಲ ಪಾಠ ಮಾಡಿದ್ದಾರೆ ಅಂತಂದರೆ ಒಬ್ಬರಿಗೆ ಇನ್ನೊಬ್ಬರು, ರಾವಣ ಇರ್ಬೋದು, ಸೀತೆ ಇರ್ಬೋದು, ಮಂಡೋರು ಇರ್ಬೋದು, ಇವನು ವಿಭೀಷಣ ಇರ್ಬೋದು, ಆಮೇಲೆ ಯಾರು ಬೇಡ ಕಾಲಭೈರವ ಏನು ಅದ್ಭುತವಾಗಿ ಮಾಡಿದ್ರು. ಒಬ್ಬರಿಗಿನ್ನ ಒಬ್ಬರು ಅದ್ಭುತವಾಗಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇವೆಲ್ಲ ಹುಡುಗರಿಗೆ ಜೋರ ಒಂದು ಚಪ್ಪಾಳೆ ಕಲ್ತ್ಕೊಳ್ಳೋಣ. ಕೊನೆಯದಾಗಿ ಅಧ್ಯಕ್ಷ ಮಾತಾಡೋ ಎರಡು ಮಾತುಗಳು. ಇಷ್ಟೆಲ್ಲ ಮಾತಾಡಿದ್ದೀವಲ್ಲ, ಇದರ